ಇಂಧನ ಇಲಾಖೆ ವಿರುದ್ಧ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರು ಕೂಡ ಗುರುತರವಾದ ಆರೋಪ ಮಾಡಿದರು. ಆದರೆ ವಿಪಕ್ಷಗಳ ಮಾತೆಲ್ಲ ಸುಳ್ಳು ಅನ್ನುತ್ತಿದ್ದಾರೆ ಕೆಜೆ ಜಾರ್ಜ್ ಅವರು. ಕಡಿಮೆ ಬಳಕೆ ಹಾಗೂ ಅನಗತ್ಯ ಸೋರಿಕೆ ತಡೆಯಲು ಮೋದಿ ಸರ್ಕಾರ ಪರಿಷ್ಕೃತ ವಿತರಣಾ ವಲಯ ಯೋಜನೆ ಜಾರಿ ಮಾಡಿದೆ. ಈ ಯೋಜನೆಯ ಅಡಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಒತ್ತು ನೀಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವೇಗ ಪಡೆಯುವುದರ ಜೊತೆಗೆ ಹಗರಣದ ವಾಸನೆಯನ್ನು ಅಂಟಿಸಿಕೊಂಡಿದೆ. ಸಚಿವ ಕೆಜೆ ಜಾರ್ಜ್ಗೆ ಕರೆಂಟ್ ಶಾಕ್. ಇಂಧನ ಮಂತ್ರಿ ವಿರುದ್ಧ ಬಿಜೆಪಿ ಸಂಘರ್ಷ. ಕೆಜೆ ಜಾರ್ಜ್ ವಿರುದ್ಧ ಬಿಜೆಪಿ ಶಾಸಕರು ಸಮರ ಸಾರಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಆದರೆ ಲೋಕಾಯುಕ್ತರು ಇನ್ನೂ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಅದರಿಂದ ಡಾ ಅಶ್ವಥ್ ನಾರಾಯಣ್, ಧೀರಜ್ ಮುನಿರಾಜು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೆಜೆ ಜಾರ್ಜ್ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬೆಸ್ಕಾಂ ಎಂಡಿ ವಿರುದ್ಧ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಲು ಮನವಿ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮೋಸ. ಸಿಂಗಲ್ ಫೇಸ್ ಮೀಟರ್ ಅನ್ನ 2034 ರೂಪಾಯಿಗೆ ಕೊಡಬೇಕು ಅಂತ ಸರ್ಕಾರ ಅನುಮೋದಿಸಿದೆ. ಆದರೆ ರಾಜ್ಯದಲ್ಲಿ 9,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. 3 ಫೇಸ್ ಮೀಟರ್ ಅನ್ನ 2,712 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಮಾರಲಾಗ್ತಾ ಇದೆ. 3 ಫೇಸ್ ಎಲ್ಟಿಇ ಸಿಟಿಯ ಮೀಟರ್ ಅನ್ನ 3,390 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ. ಇವರು ರಿಟರ್ನ್ ಅನ್ನು ಮಾಡ್ತಾ ಇದಾರಲ್ಲ, ಈಗೇನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸ್ತೀವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ. ಸ್ಮಾರ್ಟ್ ಮೀಟರ್ ಹಗರಣ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಿದೆ. ಇಷ್ಟೆಲ್ಲ ಆದರೂ ಸಚಿವರು ಪ್ರತಿಕ್ರಿಯೆ ನೀಡದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಧನ ಇಲಾಖೆ ವಿರುದ್ಧ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರು ಕೂಡ ಗುರುತರವಾದ ಆರೋಪ ಮಾಡಿದರು. ಆದರೆ ವಿಪಕ್ಷಗಳ ಮಾತೆಲ್ಲ ಸುಳ್ಳು ಅನ್ನುತ್ತಿದ್ದಾರೆ ಕೆಜೆ ಜಾರ್ಜ್ ಅವರು. ಕಡಿಮೆ ಬಳಕೆ ಹಾಗೂ ಅನಗತ್ಯ ಸೋರಿಕೆ ತಡೆಯಲು ಮೋದಿ ಸರ್ಕಾರ ಪರಿಷ್ಕೃತ ವಿತರಣಾ ವಲಯ ಯೋಜನೆ ಜಾರಿ ಮಾಡಿದೆ. ಈ ಯೋಜನೆಯ ಅಡಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಒತ್ತು ನೀಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವೇಗ ಪಡೆಯುವುದರ ಜೊತೆಗೆ ಹಗರಣದ ವಾಸನೆಯನ್ನು ಅಂಟಿಸಿಕೊಂಡಿದೆ. ಸಚಿವ ಕೆಜೆ ಜಾರ್ಜ್ಗೆ ಕರೆಂಟ್ ಶಾಕ್. ಇಂಧನ ಮಂತ್ರಿ ವಿರುದ್ಧ ಬಿಜೆಪಿ ಸಂಘರ್ಷ. ಕೆಜೆ ಜಾರ್ಜ್ ವಿರುದ್ಧ ಬಿಜೆಪಿ ಶಾಸಕರು ಸಮರ ಸಾರಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಆದರೆ ಲೋಕಾಯುಕ್ತರು ಇನ್ನೂ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಅದರಿಂದ ಡಾ ಅಶ್ವಥ್ ನಾರಾಯಣ್, ಧೀರಜ್ ಮುನಿರಾಜು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೆಜೆ ಜಾರ್ಜ್ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬೆಸ್ಕಾಂ ಎಂಡಿ ವಿರುದ್ಧ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಲು ಮನವಿ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮೋಸ. ಸಿಂಗಲ್ ಫೇಸ್ ಮೀಟರ್ ಅನ್ನ 2,034 ರೂಪಾಯಿಗೆ ಕೊಡಬೇಕು ಅಂತ ಸರ್ಕಾರ ಅನುಮೋದಿಸಿದೆ. ಆದರೆ ರಾಜ್ಯದಲ್ಲಿ 9,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. 3 ಫೇಸ್ ಮೀಟರ್ ಅನ್ನ 2,712 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಮಾರಲಾಗ್ತಾ ಇದೆ. 3 ಫೇಸ್ ಎಲ್ಟಿಇ ಸಿಟಿಯ ಮೀಟರ್ ಅನ್ನ 3,390 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ. ಇವರು ರಿಟರ್ನ್ ಅನ್ನು ಮಾಡ್ತಾ ಇದಾರಲ್ಲ, ಈಗೇನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸ್ತೀವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ. ಸ್ಮಾರ್ಟ್ ಮೀಟರ್ ಹಗರಣ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಿದೆ. ಇಷ್ಟೆಲ್ಲ ಆದರೂ ಸಚಿವರು ಪ್ರತಿಕ್ರಿಯೆ ನೀಡದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಧನ ಇಲಾಖೆ ವಿರುದ್ಧ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರು ಕೂಡ ಗುರುತರವಾದ ಆರೋಪ ಮಾಡಿದರು. ಆದರೆ ವಿಪಕ್ಷಗಳ ಮಾತೆಲ್ಲ ಸುಳ್ಳು ಅನ್ನುತ್ತಿದ್ದಾರೆ ಕೆಜೆ ಜಾರ್ಜ್ ಅವರು.
ಬಳಕೆ ಹಾಗೂ ಅನಗತ್ಯ ಸೋರಿಕೆ ತಡೆಯಲು ಮೋದಿ ಸರ್ಕಾರ ಪರಿಷ್ಕೃತ ವಿತರಣಾ ವಲಯ ಯೋಜನೆ ಜಾರಿ ಮಾಡಿದೆ. ಈ ಯೋಜನೆಯ ಅಡಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಒತ್ತು ನೀಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವೇಗ ಪಡೆಯುವುದರ ಜೊತೆಗೆ ಹಗರಣದ ವಾಸನೆಯನ್ನು ಅಂಟಿಸಿಕೊಂಡಿದೆ. ಸಚಿವ ಕೆಜೆ ಜಾರ್ಜ್ಗೆ ಕರೆಂಟ್ ಶಾಕ್. ಇಂಧನ ಮಂತ್ರಿ ವಿರುದ್ಧ ಬಿಜೆಪಿ ಸಂಘರ್ಷ. ಕೆಜೆ ಜಾರ್ಜ್ ವಿರುದ್ಧ ಬಿಜೆಪಿ ಶಾಸಕರು ಸಮರ ಸಾರಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಆದರೆ ಲೋಕಾಯುಕ್ತರು ಇನ್ನೂ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಅದರಿಂದ ಡಾ ಅಶ್ವಥ್ ನಾರಾಯಣ್, ಧೀರಜ್ ಮುನಿರಾಜು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೆಜೆ ಜಾರ್ಜ್ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬೆಸ್ಕಾಂ ಎಂಡಿ ವಿರುದ್ಧ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಲು ಮನವಿ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮೋಸ. ಸಿಂಗಲ್ ಫೇಸ್ ಮೀಟರ್ ಅನ್ನ 2034 ರೂಪಾಯಿಗೆ ಕೊಡಬೇಕು ಅಂತ ಸರ್ಕಾರ ಅನುಮೋದಿಸಿದೆ. ಆದರೆ ರಾಜ್ಯದಲ್ಲಿ 9,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. 3 ಫೇಸ್ ಮೀಟರ್ ಅನ್ನ 2,712 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಮಾರಲಾಗ್ತಾ ಇದೆ. 3 ಫೇಸ್ ಎಲ್ಟಿಇ ಸಿಟಿಯ ಮೀಟರ್ ಅನ್ನ 3,390 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ. ಇವರು ರಿಟರ್ನ್ ಅನ್ನು ಮಾಡ್ತಾ ಇದಾರಲ್ಲ, ಈಗ ಏನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸ್ತೀವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ. ಸ್ಮಾರ್ಟ್ ಮೀಟರ್ ಹಗರಣ ರಾಷ್ಟ್ರಾದ್ಯಂತ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದರೂ ಸಚಿವರು ಪ್ರತಿಕ್ರಿಯೆ ನೀಡದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಧನ ಇಲಾಖೆ ವಿರುದ್ಧ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರು ಕೂಡ ಗುರುತರವಾದ ಆರೋಪ ಮಾಡಿದ್ರು. ಆದರೆ ವಿಪಕ್ಷಗಳ ಮಾತೆಲ್ಲ ಸುಳ್ಳು ಅನ್ನುತ್ತಿದ್ದಾರೆ ಕೆಜೆ ಜಾರ್ಜ್ ಅವರು. ವಿದ್ಯುತ್ ಕಡಿಮೆ ಬಳಕೆ ಹಾಗೂ ಅನಗತ್ಯ ಸೋರಿಕೆ ತಡೆಯಲು ಮೋದಿ ಸರ್ಕಾರ ಪರಿಷ್ಕೃತ ವಿತರಣಾ ವಲಯ ಯೋಜನೆ ಜಾರಿ ಮಾಡಿದೆ. ಈ ಯೋಜನೆಯ ಅಡಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಒತ್ತು ನೀಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ವೇಗ ಪಡೆಯುವುದರ ಜೊತೆಗೆ ಹಗರಣದ ವಾಸನೆಯನ್ನು ಅಂಟಿಸಿಕೊಂಡಿದೆ. ಸಚಿವ ಕೆಜೆ ಜಾರ್ಜ್ಗೆ ಕರೆಂಟ್ ಶಾಕ್. ಇಂಧನ ಮಂತ್ರಿ ವಿರುದ್ಧ ಬಿಜೆಪಿ ಸಂಘರ್ಷ. ಕೆಜೆ ಜಾರ್ಜ್ ವಿರುದ್ಧ ಬಿಜೆಪಿ ಶಾಸಕರು ಸಮರ ಸಾರಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಆದರೆ ಲೋಕಾಯುಕ್ತರು ಇನ್ನೂ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಅದರಿಂದ ಡಾ ಅಶ್ವಥ್ ನಾರಾಯಣ್, ಧೀರಜ್ ಮುನಿರಾಜು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೆಜೆ ಜಾರ್ಜ್ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬೆಸ್ಕಾಂ ಎಂಡಿ ವಿರುದ್ಧ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಲು ಮನವಿ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮೋಸ. ಸಿಂಗಲ್ ಫೇಸ್ ಮೀಟರ್ ಅನ್ನ 2,034 ರೂಪಾಯಿಗೆ ಕೊಡಬೇಕು ಅಂತ ಸರ್ಕಾರ ಅನುಮೋದಿಸಿದೆ. ಆದರೆ ರಾಜ್ಯದಲ್ಲಿ 9,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. 3 ಫೇಸ್ ಮೀಟರ್ ಅನ್ನ 2,712 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಮಾರಲಾಗ್ತಾ ಇದೆ. 3 ಫೇಸ್ ಎಲ್ಟಿಇ ಸಿಟಿಯ ಮೀಟರ್ ಅನ್ನ 3,390 ರೂಪಾಯಿ ಬದಲಿಗೆ 14,160 ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ. ಇವರು ರಿಟರ್ನ್ ಅನ್ನು ಮಾಡ್ತಾ ಇದಾರಲ್ಲ, ಈಗ ಏನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ. ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸ್ತೀವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ. ಸ್ಮಾರ್ಟ್ ಮೀಟರ್ ಹಗರಣ ರಾಷ್ಟ್ರಾದ್ಯಂತ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದರೂ ಸಚಿವರು ಪ್ರತಿಕ್ರಿಯೆ ನೀಡದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.